ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯವಾಗ 2 ಅರಸುಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ. 2 Kings ಚಾಪ್ಟರ್ 5 ವರ್ಸ್ 1 to 16. ಅರಾಮಿನ ಅರಸನ ಸೇನಾಧಿಪತಿ ನಾಮಾನನು ತನ್ನ ಯಜಮಾನನ ಮುಂದೆ ಮಹಾಪುರುಷನಾಗಿಯೂ ಘನವುಳ್ಳವನಾಗಿಯೂ ಇದ್ದನು, ಏಕೆಂದರೆ ಅವನಿಂದ ಯೆಹೋವನು ಅರಾಮ್ಯರಿಗೆ ಬಿಡುಗಡೆಯನ್ನು ಉಂಟು ಮಾಡಿದ್ದನು. ಇದಲ್ಲದೆ ಅವನು ಪರಾಕ್ರಮಶಾಲಿಯಾಗಿದ್ದನು, ಆದರೆ ಅವನು ಕುಷ್ಠರೋಗಿಯಾಗಿದ್ದನು. ಅರಾಮಿನವರು ಗುಂಪು ಗುಂಪಾಗಿ ಹೊರಟು ಇಸ್ರಾಯೇಲ್ ದೇಶದಿಂದ ಒಬ್ಬ ಹುಡುಗಿಯನ್ನು ಸೆರೆಯಾಗಿ ಹಿಡಿದುಕೊಂಡು ಬಂದರು. ಅವಳು ನಾಮಾನನ ಹೆಂಡತಿಗೆ ಸೇವಕಳಾದಳು. ಅವಳು ತನ್ನ ಯಜಮಾನನಿಗೆ, ನನ್ನ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಬಳಿಯಲ್ಲಿರುತ್ತಿದ್ದರೆ ಅವನು ದಣಿಯ ಕುಷ್ಠರೋಗವನ್ನು ವಾಸಿ ಮಾಡುತ್ತಿದ್ದನು ಎಂದಳು. ನಾಮಾನನು ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿ ಹೇಳಿದ್ದನ್ನು ತನ್ನ ಯಜಮಾನನಿಗೆ ಹೇಳಿದನು. ಅರಾಮ್ಯರ ಅರಸನು, ನೀನು ಹೋಗಿ ಬಾ, ನಾನು ಇಸ್ರಾಯೇಲ್ನ ಅರಸನಿಗೆ ಪತ್ರವನ್ನು ಕಳುಹಿಸುವೆನು ಎಂದನು. ಅದರಂತೆ ನಾಮಾನನು 30 ಬೆಳ್ಳಿ ನಾಣ್ಯಗಳನ್ನು, 6,000 ಬಂಗಾರದ ನಾಣ್ಯಗಳನ್ನು, 10,000 ದಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಹೋದನು. ಅದನ್ನು ಇಸ್ರಾಯೇಲ್ನ ಅರಸನ ಬಳಿಗೆ ಆ ಪತ್ರವನ್ನು ತೆಗೆದುಕೊಂಡು ಬಂದನು. ಅದರಲ್ಲಿ, ಆ ಪತ್ರ ನಿನಗೆ ಸೇರುವಾಗ ನನ್ನ ಸೇವಕನಾದ ನಾಮಾನನ ಕುಷ್ಠರೋಗವನ್ನು ವಾಸಿ ಮಾಡುವ ಹಾಗೆ ನಿನ್ನ ಬಳಿಗೆ ಕಳುಹಿಸಿದ್ದೇನೆ ಎಂದು ಬರೆದಿತ್ತು. ಇಸ್ರಾಯೇಲ್ನ ಅರಸನು ಆ ಪತ್ರವನ್ನು ಓದಿದ ಮೇಲೆ ತನ್ನ ವಸ್ತ್ರವನ್ನು ಹರಿದುಕೊಂಡು, ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ನಾನು ದೇವರು. ಇವನು ಕುಷ್ಠರೋಗವನ್ನು ವಾಸಿ ಮಾಡುವುದಕ್ಕೆ ನನ್ನ ಬಳಿ ಕಳಿಸಿದ್ದೇನು. ಅವನು ನನಗೆ ವಿರೋಧವಾಗಿ ಜಗಳಕ್ಕೆ ಕಾರಣ ಹುಡುಕುವುದನ್ನು ನೀವು ನೋಡಿರಿ ಎಂದನು. ಇಸ್ರಾಯೇಲ್ನ ಅರಸನು ತನ್ನ ವಸ್ತ್ರಗಳನ್ನು ಹರಿದುಕೊಂಡು ಹರಿದುಕೊಂಡಿದ್ದನು. ದೇವರ ಮನುಷ್ಯನಾದ ಎಲೀಷನು ಕೇಳಿದಾಗ, ನೀನು ನಿನ್ನ ವಸ್ತ್ರಗಳನ್ನು ಹರಿದುಕೊಂಡಿದ್ದೇನು? ಇಸ್ರಾಯೇಲಿನಲ್ಲಿ ಪ್ರವಾದಿ ಇದ್ದಾನೆಂದು ನಾಮಾನನು ತಿಳಿದುಕೊಳ್ಳುವಂತೆ ಅವನು ನನ್ನ ಬಳಿಗೆ ಬರಲಿ ಎಂದನು. ಅರಸನು ಹೇಳಿ ಕಳಿಸಿದನು. ಹಾಗೆಯೇ ನಾಮಾನನು ತನ್ನ ಕುದುರೆಗಳ ಸಂಗಡಲು ತನ್ನ ರಥಗಳ ಸಂಗಡಲು ಬಂದು ಎಲೀಷನ ಮನೆಯ ಬಾಗಿಲ ಬಳಿಯಲ್ಲಿ ನಿಂತನು. ಆಗ ಎಲೀಷನು, ನೀನು ಹೋಗಿ ಯೊರ್ದಾನಿನಲ್ಲಿ 7 ಸಾರಿ ಸ್ನಾನ ಮಾಡು. ಆಗ ನಿನ್ನ ಶರೀರದಲ್ಲಿರುವ ನೀನು ಯೊರ್ದಾನ್ ನದಿಗೆ ಹೋಗಿ 7 ಸಾರಿ ಸ್ನಾನ ಮಾಡು. ಆಗ ನಿನ್ನ ಶರೀರವು ಮೊದಲಿನಂತೆ ಮಾರ್ಪಡುವುದು, ನೀನು ಶುದ್ಧನಾಗುವೆ ಎಂದು ಹೇಳಲು ಅವನ ಬಳಿಗೆ ಸೇವಕರನ್ನು ಕಳಿಸಿದನು. ಆಗ ನಾಮಾನನು ಕೋಪಗೊಂಡು ಹೊರಟು ಹೋಗಿ, ಅವನು ನಿಶ್ಚಯವಾಗಿ ನನ್ನ ಬಳಿಗೆ ಹೊರಟು ಬಂದು ತನ್ನ ದೇವರಾದ ಯೆಹೋವನ ಹೆಸರನ್ನು ಕರೆದು ತನ್ನ ಕೈಗಳನ್ನು ನನ್ನ ಮೇಲೆ ಅಲ್ಲಾಡಿಸಿ ಕುಷ್ಠರೋಗವನ್ನು ವಾಸಿ ಮಾಡುವನೆಂದು ನಾನು ಯೋಚಿಸಿಕೊಂಡೆನು. ನಾನು ಹೊಳೆಗಳಲ್ಲಿ ಸ್ನಾನ ಮಾಡಿ ಶುದ್ಧನಾಗುವಂತೆ ದಮಸ್ಕದ ನದಿಗಳಾದ ಆಬಾನವು ಪಾರ್ಪಾರು ಇಸ್ರಾಯೇಲ್ನ ಸಮಸ್ತ ನದಿಗಳಿಗಿಂತಲೂ ಉತ್ತಮವಾಗಿದೆಯಲ್ಲವೋ ಎಂದು ಹೇಳಿ ತಿರುಗಿಕೊಂಡು ಕೋಪದಿಂದ ಹೋದನು. ಆದರೆ ನಾಮಾನನ ಸೇವಕರು ಅವನ ಬಳಿಗೆ ಬಂದು ಅವನ ಸಂಗಡ ಮಾತನಾಡಿ, ನನ್ನ ತಂದೆಯೇ, ಪ್ರವಾದಿಯ ದೊಡ್ಡ ಕಾರ್ಯವನ್ನು ನಿನಗೆ ಹೇಳಿದ್ದರೆ ನೀನು ಮಾಡುತ್ತಿರಲ್ಲವೇ? ಅವನು ನಿನಗೆ ಸ್ನಾನ ಮಾಡಿ ಶುದ್ಧನಾಗುವನೆಂದು ಹೇಳಿದರಲ್ಲಿ ಅಡ್ಡಿ ಏನು ಎಂದನು. ಆಗ ಅವನು ಇಳಿದು ಹೋಗಿ ದೇವರ ಮನುಷ್ಯನ ಮಾತಿನ ಪ್ರಕಾರ ಯೊರ್ದಾನಿನಲ್ಲಿ 7 ಸಾರಿ ಮುಳುಗಿ ಎದ್ದನು. ಆಗ ಅವನ ಶರೀರವು ಚಿಕ್ಕ ಮಗುವಿನ ಶರೀರದ ಹಾಗೆ ಮಾರ್ಪಟ್ಟಿತು. ಅವನು ಶುದ್ಧನಾದನು. ಆಗ ನಾಮಾನನು ಅವನ ಸಮಸ್ತ ಸೈನ್ಯವು ದೇವರ ಮನುಷ್ಯನ ಬಳಿಗೆ ತಿರುಗಿ ಬಂದರು. ಆಗ ಪ್ರವಾದಿಯ ಮುಂದೆ ನಿಂತು, ಇಸ್ರಾಯೇಲ್ನಲ್ಲಿರುವ ದೇವರ ಹೊರತು ಭೂಮಿಯಲ್ಲಿಯೂ
ಬೇರೆ ದೇವರು ಇಲ್ಲ, ಯಾವ ದೇವರು ಇಲ್ಲವೆಂದು ನಾನು ಬಲ್ಲೆನು. ಆದ ಕಾರಣ ನೀನು ದಯಮಾಡಿ ನಿನ್ನ ಸೇವಕನ ಕಾಣಿಕೆಯನ್ನು ತೆಗೆದುಕೋ ಎಂದನು. ಆದರೆ ಪ್ರವಾದಿಯು, ನಾನು ಯಾರ ಮುಂದೆ ನಿಲ್ಲುತ್ತೇನೋ ಆ ಯೆಹೋವನ ಜೀವದಾಣೆ, ನಾನು ಏನೂ ತೆಗೆದುಕೊಳ್ಳುವುದಿಲ್ಲ ಎಂದನು. ಅವನು ತೆಗೆದುಕೊಳ್ಳಬೇಕೆಂದು ನಾಮಾನನ್ನು ಬಲವಂತ ಮಾಡಿದರು. ಬೇಡ ಎಂದನು. ದೇವರಿಗೆ ಸ್ತೋತ್ರ. ನಾವು ನೋಡ್ತಿದ್ವಿ. ವಾಕ್ಯಭಾಗದ ಸನ್ನಿವೇಶದಲ್ಲಿ ನಾಮಾನನು, ಅರಾಮಿನ ಸೇನಾಧಿಪತಿಯಾದಂಥ ನಾಮಾನನ ಕುಷ್ಠರೋಗಿ ವಾಸಿಯಾದನ್ನು ನಾವು ನೋಡ್ತೀವಿ. ಹೇಗೆ ಅಷ್ಟಕ್ಕೂ ಅರಾಮಿನ ಸೇನಾಧಿಪತಿ ಯಾರಾಗಿದ್ದನು? ಅರಾಮಿನ ಅರಸನಿಗೆ ಸೇನಾಧಿಪತಿ ಆಗಿದ್ದನು. ಅಷ್ಟು ಮಾತ್ರ ಪರಾಕ್ರಮಶಾಲಿಯಾಗಿದ್ದನು, ಬಲವುಳ್ಳವನಾಗಿದ್ದನು. ಅವನ ಮೂಲಕವಾಗಿ ಅರಸನಿಗೆ, ದೇಶಕ್ಕೆ ದೇವರು ಜಯವನ್ನು ಕೊಟ್ಟು ಅವ್ರಿಗೆ ಬಿಡುಗಡೆಯನ್ನು ಕೊಡ್ತಾಯಿದ್ರು. ಯಾರು? ಯೆಹೋವನು ಕೊಡ್ತಾಯಿದ್ರು ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಆದರೆ ಅವನು ಯಾರಾಗಿದ್ದಾರೆ? ಕುಷ್ಠರೋಗಿದ್ದ. ಬಹಳ ಕುಷ್ಠರೋಗಿಯಾಗಿದ್ದ ಅವನು. ಇವರು ಹೀಗೇನೆ ಅವನ ಒಂದು ಪರಿಚಯ ಅಷ್ಟು. ಆದರೆ ಮುಂದಿನ ವಾಕ್ಯ ನೋಡಿದ್ರೆ, ಅರಾಮ್ಯರು ಗುಂಪಾಗಿ ಹೋಗಿ ಇಸ್ರಾಯೇಲ್ನಲ್ಲಿ ಆಗಾಗ ಅವರು ಅಟ್ಯಾಕ್ ಮಾಡುವಂಥ ಸನ್ನಿವೇಶದಲ್ಲಿ ಒಂದು ಚಿಕ್ಕ ಹುಡುಗಿಯನ್ನು ಸೆರೆ ಹಿಡಿತಾ ಇರ್ತಾರೆ. ದೇವರಿಗೆ ಸ್ತೋತ್ರ. ಆ ಚಿಕ್ಕ ಹುಡುಗಿ ಬಂದ್ಬಿಟ್ಟು ನಾಮಾನನ ಹೆಂಡತಿಗೆ ಸೇವಕಳಾಗ್ತಾಳೆ. ನಾಮಾನ ಹೆಂಡತಿಗೆ ಸೇವಕಳಾದಾಗ ಅವಳು ಹೇಳ್ತಾಳೆ, ನನ್ನ ಯಜಮಾನನು ಸಮಾರ್ಯದಲ್ಲಿರ್ತಕ್ಕಂಥ ಪ್ರವಾದಿ ಬಳಿ ಇದ್ದರೆ ಪ್ರವಾದಿ ಖಚಿತವಾಗಿ ನನ್ನ ಯಜಮಾನಿಯ ಕುಷ್ಠರೋಗವನ್ನು ವಾಸಿ ಮಾಡ್ತಿದ್ದ ಅಂತ ಹೇಳ್ತಾಳೆ. ದೇವರಿಗೆ ಸ್ತೋತ್ರ. ಅಷ್ಟಕ್ಕೂ ಸಮಾರ್ಯದ ಪ್ರವಾದಿ ಯಾರು? ಸಮಾರ್ಯ ಯಾವುದು? ದಮಸ್ಕ ಯಾವುದು? ಅರಾಮ್ಯರು ಬೇರೆ ಇರ್ಬೋದು, ಆದರೆ ಸಮರ್ಯ, ದಮಸ್ಕ ಇದೆಲ್ಲ ಯಾವುದಂದರೆ ಇಸ್ರಾಯೇಲ್ ದೇಶವೇ. ಇಸ್ರಾಯೇಲ್ ದೇಶ ಆಗ ಬೇರ್ಪಟ್ಟಿತ್ತು. ಯಹೂದ ಬೇರೆ, ಇಸ್ರಾಯೇಲ್ ಬೇರೆ ಮಾರ್ಪಟ್ಟಿತ್ತು. ಇಸ್ರಾಯೇಲಾಗಿ ಬೇರೆ ಮಾರ್ಪಟ್ಟಂಥ ಸನ್ನಿವೇಶದಲ್ಲೇ ಸಮರ್ಯ ಕೂಡ ಬೇರೆ ಮಾರ್ಪಟ್ಟಿತ್ತು. ಕಾರಣ ಯಹೂದ ದೇಶದ ಸಂಪೂರ್ಣವಾಗಿ ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸ್ತಕ್ಕಂಥ ಜನಾಂಗಗಳು ಒಂದು ಕಡೆ ಸೇರಿಕೊಂಡ್ರು. ಅವರು ಯಹೂದಿಗಳು, ಬೆನ್ಯಾಮೀನರು. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಕ್ಕಂಥವ್ರು ಇನ್ನೂ 10 ಕುಲ ಒಂದು ಕಡೆ ಸೇರ್ಕೊತು. ಅದು ಇಸ್ರಾಯೇಲ್ ಮಾರ್ಪಡ್ತು. ಸಂಪೂರ್ಣವಾಗಿ ಅವರು ಆರಂಭದಿಂದ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ಕೊಂಡು ಬಂದಿರತಕ್ಕಂಥದ್ದು ಯೆರೊಬಾಮ ರೆಹಬಾಮನ ಕಾಲದಿಂದ. ಸೊ ಹಾಗೆ ನೋಡೋದಾದರೆ ಈಗ ಮುಂದೆ ಬರ್ತಾ ಅವ್ರಿಗಿಂತಲೂ ಭಾಳ ಮೋಸಕರವಾಗಿ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಕ್ಕಂಥವ್ರು ಇನ್ನೊಂದು ಪಂಗಡವಾಗಿ ಮಾರ್ಪಡುತ್ತೆ. ಅದು ಸಮರ್ಯ. ಸೊ ಆ ಸಮರ್ಯದಲ್ಲಿ ಈಗ ದೇವರು ತನ್ನ ಪ್ರವಾದಿಯನ್ನು ಯಹೂದ ದೇಶದಿಂದಲೇ ಇಸ್ರಾಯೇಲ್ ಮತ್ತು ಸಮರ್ಯಕ್ಕೆ ಕಳಿಸ್ಕೊಟ್ಟಿರ್ತಾರೆ. ಸೊ ಆ ಪ್ರವಾದಿಗಳಲ್ಲಿ ಬಹಳ ಪ್ರಮುಖವಾದಂತಹ, ಬಹಳ ಶಕ್ತವಾಗಿ ಉಪಯೋಗಿಸಿದಂತಹ ಎಲಿಷ ಪ್ರವಾದಿಗಳನ್ನು ದೇವರು ಇಸ್ರಾಯೇಲ್ಗೂ ಸಮರ್ಯಕ್ಕೂ ಕಳಿಸ್ತಾರೆ. ಅಲ್ಲಿ ಅವರು ಪ್ರವಾದಿಗಳಾಗಿರುವಂಥ ಸನ್ನಿವೇಶದಲ್ಲಿ ಆ ಹುಡುಗಿ ಇಸ್ರಾಯೇಲ್ ಪ್ರಾಂತ್ಯದ ಹುಡುಗಿ ಪ್ರವಾದಿ ಬಗ್ಗೆ ಗೊತ್ತಿರುತ್ತೆ. ಅವಳು ಪ್ರವಾದಿ ಪರಿಚಯವನ್ನು ನಾಮಾನಿಗೆ ಹೇಳ್ತಾಳೆ. ನಾಮಾನನಿಗೆ ಅರಸನಿಗೆ ಹೇಳ್ತಾನೆ. ಅರಸನು, ನೀನು ಆಯಿತು, ನಿನಗೆ ಒಳ್ಳೇದಾಗಬೇಕು, ಅದು ಅವನಿಗೂ ಹೋಯ್ತು ಅಲ್ವ, ಅರಸನಿಗೆ ಕಳಿಸ್ಕೊಡ್ತಾನೆ. ಹೇಗೆ ಪತ್ರವನ್ನು ಕೊಟ್ಟು ಕಳಿಸ್ತಾನೆ. ದೇವರಿಗೆ ಸ್ತೋತ್ರ. ಪತ್ರವನ್ನು ತೆಗೆದುಕೊಂಡು ಬಂದು ಇಸ್ರಾಯೇಲ್ನ ಅರಸನಿಗೆ ಕೊಟ್ಟರೆ ಇಸ್ರಾಯೇಲ್ನ ಅರಸನಿಗೆ ಬಹಳ ಗಾಬರಿ ಆಗುತ್ತೆ, ಗೊಂದಲ ಉಂಟಾಗುತ್ತೆ, ಗಲಿಬಿಲಿ ಉಂಟಾಗುತ್ತೆ, ಭಯ ಆಗುತ್ತೆ. ಇದೇನು ಜಗಳಕ್ಕೆ ನನ್ನ ಮೇಲೆ ಕಾಲು ಕೆರತಾ ಇದ್ದಾನ, ಏನು ಸಾಯಿಸೋದಕ್ಕೂ ಬದುಕಿಸೋದಕ್ಕೂ ನನ್ನ ದೇವರು, ಅಷ್ಟಕ್ಕೂ ಒಂದು ಕುಷ್ಠರೋಗ ವಾಸಿ ಮಾಡೋ ಹಾಗೆ ನನ್ನ ಬಳಿ ಕಳಿಸ್ತಾನಲ್ಲ, ನನ್ನ ವೈದ್ಯನ. ಬಹಳ ಗಾಬರಿ ಆಗ್ತಾನೆ. ದೇವರಿಗೆ ಸ್ತೋತ್ರ. ಬಹಳ ಗಾಬರಿ ಆಗೋಂಥ ಸನ್ನಿವೇಶದಲ್ಲಿ ಎಲಿಷನಿಗೆ ಅದು ಗೊತ್ತಾಗುತ್ತೆ. ದೇವರಿಗೆ ಸ್ತೋತ್ರ. ಎಲಿಷನಿಗೆ ಏನೆಲ್ಲ ಗೊತ್ತಾಗುತ್ತೆ ಅಂತ ನೋಡೋದಾದರೆ, ಒಂದು ಸನ್ನಿವೇಶದಲ್ಲಿ ಒಂದು ವಾಕ್ಯ ಭಾಗ ಹೇಳುತ್ತೆ, ಎಲಿಷನಿಗೆ ಪ್ರತಿ ಸನ್ನಿವೇಶಗಳು ಸಹ, ಪ್ರತಿಯೊಬ್ಬನ ಕಾರ್ಯವೂ ಸಹ ಅವ್ರನ್ನ ಕೇಳ್ತಿದ್ದಾಗಲೇ ಆ ಪ್ರವಾದಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಅವ್ರು ಯಾರಾಗಿದ್ದಾರೆ, ಅವ್ರು ಏನಾಗಿದ್ದಾರೆ ಅಂತ. ದೇವರ ಪ್ರವಾದಿಗಳಿಗೆ ಖಚಿತವಾಗಿ ಅದು ಹಾಗೆ ಆಗ್ತಕ್ಕಂಥದ್ದು ಯಾವಾಗ ವಾಕ್ಯದ ಪ್ರಕಾರ ಜೀವಿಸ್ತಕ್ಕಂಥದ್ದು. ಯಾವುದೇ ವ್ಯಕ್ತಿನ ಅಥವಾ ಯಾವುದೇ ಸನ್ನಿವೇಶವನ್ನು, ಯಾವುದೇ ಘಟನೆಗಳು ನೋಡಿದಾಗ ಇದು ಹೀಗೆ ಅನ್ನೋಷ್ಟು ಮಟ್ಟಕ್ಕೂ ದೇವರು ತಿಳಿಸ್ಕೊಡ್ತಾರೆ. ಯಾಕೆಂದರೆ ದೇವರ ಆತ್ಮನವರಲ್ಲಿ ನಿವಾಸ ಮಾಡ್ತಿರ್ತಾರೆ. ದೇವರ ಆತ್ಮನವರಲ್ಲಿ ನಿವಾಸ ಮಾಡಿ ಕಾರ್ಯ ಮಾಡೋದ್ರಿಂದ ಅದು ಹಂಗಾಗುತ್ತೆ. ದೇವರಿಗೆ ಸ್ತೋತ್ರ. ಎಲಿಷನಿಗೆ ಅದೆಲ್ಲ ಚೆನ್ನಾಗಿ ಗೊತ್ತಾಗ್ತಾಯಿತ್ತು. ಅರಸನು ಹೀಗೆ ಇಸ್ರಾಯೇಲ್ನ ಅರಸನು ಭಯದಿಂದ, ಗಾಬರಿಯಿಂದ, ಗಲಿಬಿಲಿಯಿಂದ ತನ್ನ ಬಟ್ಟೆನ ಹರ್ಕೊಂಡು ಅವನು ಅಳ್ತಾ ಇದ್ದಾನೆ ಅಂತ ಗೊತ್ತಾಯಿತು. ತಕ್ಷಣ ಪ್ರವಾದಿ ತನ್ನ ಸೇವಕನನ್ನು, ತನ್ನ ದಾಸರನ್ನು ಅಲ್ಲಿಗೆ ಕಳಿಸ್ಕೊಳ್ತಾ ಇದ್ದಾನೆ, ತನ್ನ ಹಾಳನ್ನು. ಇಸ್ರಾಯೇಲ್ನ ಅರಸನಿಗೆ ಹೇಳು, ನೀನಿಷ್ಟು ಗಾಬರಿ ಆಗ್ತಾ ಇರೋದೇನು? ಇಸ್ರಾಯೇಲ್ ದೇಶದಲ್ಲಿ ಪ್ರವಾದಿ ಇದ್ದಾನೆ ಅಂತ ನಾಮಾನಿಗೆ ಗೊತ್ತಾಗಬಾರ್ದು, ಅರಾಮಿನ ಅರಸನಿಗೆ ಗೊತ್ತಾಗಬಾರ್ದು, ನೀನು ನಾಮನ್ನ ನನ್ನ ಬಳಿಗೆ ಕಳಿಸು ಅಂತ. ದೇವರಿಗೆ ಸ್ತೋತ್ರ. ನಾಮನ್ನ ಅರಸನು ಎಲಿಷನ ಬಳಿಗೆ ಕಳಿಸ್ಕೊಳ್ತಾನೆ. ಎಲಿಷನು ಹೇಳಿದ್ದು ಇಷ್ಟೇ, ನೀನು ಹೋಗಿ ಯೋರ್ದಾನ್ ಹೊಳೆನಲ್ಲಿ 7 ಸಾರಿ ಮುಳುಗಿ ಹೇಳು ಅಂತ. ದೇವರಿಗೆ ಸ್ತೋತ್ರ. ಆದರೆ ನಾಮಾನನ್ನೇನು ಅಂದ್ಕೊಂಡಿದ್ದ?
ಅವನು ಅರಾಮಿನ ಪ್ರಾಂತ್ಯದಿಂದ ಬರಬೇಕಾದ್ರೂ ನಾನು ಹೋಗಿ ಅಲ್ಲಿ ಕೇಳಿದ್ರೆ ಸಾಕು, ಪ್ರವಾದಿ ನನ್ನ ಕೈ ಮೇಲೆ, ನನ್ನ ತಲೆಯ ಮೇಲೆ ಅವನು ಕೈ ಇಟ್ಟು ಆ ಕೈ ಅಲ್ಲಾಡಿಸಿ ಅವನ ದೇವರಾದ ಯೆಹೋವನ ಹೆಸರಿನಲ್ಲಿ ನನಗೆ ಬಿಡುಗಡೆಯನ್ನು ಕೊಡ್ತಾನೆ, ನನಗೆ ಸ್ವಸ್ಥತೆಯನ್ನು ನುಡಿತಾನೆ, ಆಗ ನನಗೆ ಸ್ವಸ್ಥತೆ ಆಗುತ್ತೆ ಅಂತ ಖಚಿತವಾಗಿ ಅವನ ಕಲ್ಪನೆ ಅದೇ ಆಗಿತ್ತು. ಆದರೆ ಪ್ರವಾದಿ ಕೆಲಸ ಅದಾಗಿರಲಿಲ್ಲ. ಪ್ರವಾದಿ ಹೇಳ್ತಾನೆ, ಹೋಗಿ ನೀನು ಯೋರ್ದನ್ ನದಿನಲ್ಲಿ 7 ಸಾರಿ ಮುಳುಗಿ ಹೇಳು ಅಂತ. ನಾಮನ್ ಕೂಡ ಕೋಪಗೊಳ್ತಾ ಇದ್ದಾನೆ ವಾಕ್ಯವಾಗ ನೋಡ್ತಾ ಇರ್ಬೇಕಾರೆ. ಏನು ಸಮಾರ್ಯದಲ್ಲಿರ್ತಕ್ಕಂಥ ನದಿಗಳಿಗಿಂತ ಇಸ್ರಾಯೇಲ್ ನದಿಗಳು ಭಾಳ ಪರಿಶುದ್ಧವು ಅಂತಂದರೆ, ಇಸ್ರಾಯೇಲ್ ನದಿಗಳು ಪರಿಶುದ್ಧ ಅಲ್ವ ಅಂದರೆ ಖಚಿತ ಇಸ್ರಾಯೇಲ್ ನದಿಗಳು ಪರಿಶುದ್ಧ ನದಿಗಳಾಗಿದೆ. ದೇವರಿಗೆ ಸ್ತೋತ್ರ. ಆದರೆ ಅವನು ಹಾಗೆ ಕೋಪಗೊಳ್ತಾನೆ. ಬಟ್ ಅವನ ಹಾಳು ಹೇಳ್ತಾ ಇದ್ದಾನೆ, ನನ್ನ ತಂದೆಯೇ, ಪ್ರವಾದಿ ದೊಡ್ಡ ಕಾರ್ಯ ಹೇಳಿದ್ರೆ ನೀನು ಮಾಡ್ತಿರಲ್ವ, ಅವನು ಸಣ್ಣ ಕಾರ್ಯ ಹೇಳಿದ್ದಾನೆ, ನೀನು 7 ಸಾರಿ ಮುಳುಗಿ ಹೇಳು ಅಂತ ಹೇಳ್ತಾನೆ ಅಷ್ಟೇ. ಯಾಕೆ ಅದನ್ನು ಮಾಡ್ಬಾರ್ದು ನೀನು ಬಂದು ಮಾಡು, ಪ್ರವಾದಿ ಮಾತನ್ನ ಕೇಳು ಅಂತ. ಹೋಗಿ ಅವ್ನು ಮುಳುಗಿ ಎಡ್ತಾಗಲೇ ಅವನ ಚರ್ಮ ಎಲ್ಲ ಹಸುಗುಸಿನ ಚರ್ಮದಂತೆ ಆಗುತ್ತೆ ಅಂತೇಳಿ. ದೇವರಿಗೆ ಸ್ತೋತ್ರ. ಅವನು ದೇವ್ರನ್ನ ಕೊಂಡಾಡ್ತಾನೆ. ಇಸ್ರಾಯೇಲ್ನ ದೇವರಲ್ಲದೆ ಬೇರೆ ದೇವರಿಲ್ಲ ಭೂಮಿ ಮೇಲೆ ಅಂತ. ದೇವರಿಗೆ ಸ್ತೋತ್ರ. ಫರೋಹನ ಕುರಿತಾಗಿ ವಿಮೋಚನಾ ಖಂಡದಲ್ಲಿ ದೇವರು ಹೇಳ್ತಾರೆ, ನಾನು ನಿನಗೆ ಇಷ್ಟೊಂದು ಬಲವನ್ನು, ಜ್ಞಾನವನ್ನು, ಸಾಮರ್ಥ್ಯವನ್ನು, ಈಜಿಪ್ಟ್ ದೇಶವನ್ನು ಇಷ್ಟೊಂದು ಐಶ್ವರ್ಯದಿಂದ ತುಂಬಿಸಿರ್ತಕ್ಕಂಥದ್ದು ನಿನ್ನ ಮೂಲಕವಾಗಿ ನನ್ನ ನಾಮವನ್ನು ಮಹಿಮೆಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ. ದೇವರಿಗೆ ಸ್ತೋತ್ರ. ದೇವರು ಬಹಳವಾಗಿ ಅವರು ಮಾಡಿರ್ತಕ್ಕಂಥ ಕಾರ್ಯಬಲ ಅದೇ. ಏನು ಸಣ್ಣ ಪುಟ್ಟವ್ರನ್ನ ಉಪಯೋಗಿಸ್ತಾರೆ ಅಂದರೆ ಖಂಡಿತ ಇಲ್ಲ. ದೇವರು 120 ರಾಷ್ಟ್ರಗಳಿಗೆ ಅರಸರಾಗಿದ್ದವ್ರಿಗೆ ಹೇಳ್ತಾಯಿದ್ರು ನಿನಗೆ ಕಾರ್ಯ ಮಾಡುವಂಥ ಅಂಥ ಸನ್ನಿವೇಶಗಳನ್ನ ನಾವು ಭಾಳಷ್ಟು ನೋಡಿದ್ದೀವಿ. 120 ರಾಷ್ಟ್ರಗಳನ್ನ ಆಳ್ತಕ್ಕಂಥವ್ರಿಗೆ ನೀನು ಇಂಥ ಕಾರ್ಯನ ಮಾಡಬೇಕು, ನನಗೋಸ್ಕರ ನನ್ನ ಜನರನ್ನ ಕಳಿಸ್ಕೊಡ್ಬೇಕು, ಆಲಯವನ್ನು ಕಟ್ಟಬೇಕು. ಮತ್ತು ಇಷ್ಟೆಲ್ಲ ಇದ್ಮೇಲೆ ಯಾಕೆ ದೇವರು ಅವ್ರನ್ನ ದಾಸರನ್ನ ಕಳಿಸ್ತಾಯಿದ್ರು? ಅವಿಧೇಯತ್ವ. ದೇವರ ವಾಕ್ಯಕ್ಕೆ ಅವರು ಅವಿಧೇಯರಾಗಿ ಜೀವಿಸಿದಂಥ ಸನ್ನಿವೇಶದಲ್ಲಿ ದೇವರು ಅವ್ರ ಮೇಲೆ ಅವ್ರನ್ನ ದಂಡಿಸಿ ಅವ್ರ ಮುಖಾಂತರ ಅವ್ರಿಗೆ ಮಾನಸಾಂತರಕ್ಕೆ ನಡೆಸ್ತಾಯಿದ್ರು. ಅದು ಸುಲಭವಾಗಿರಲಿಲ್ಲ, ಕಠಿಣವಾಗಿ ಇರ್ತಿತ್ತು. ಅದು ಹೇಳ್ತಕ್ಕಂಥದ್ದು ಏನಂದರೆ, ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿರಿ, ನನ್ನ ರಕ್ಷಣೆಯನ್ನು ನನ್ನ ಆಶೀರ್ವಾದದಲ್ಲಿ ನೀವು ಆನಂದ ಪಡ್ರಿ, ಆಶೀರ್ವಾದಗಳನ್ನ ಹೊಂದ್ಕೊಳ್ರಿ. ದೇವರಿಗೆ ಸ್ತೋತ್ರ. ಈ ಸನ್ನಿವೇಶ ನೋಡೋದಾದರೆ, ಹುಡುಗಿಯರ ಹೇಳಿದೆ ಆ ಚಿಕ್ಕ ಹುಡುಗಿ, ಆದರೆ ಅಲ್ಲಿ ಉಂಟಾದಂಥ ಸನ್ನಿವೇಶಗಳು ಬಹಳ ಕಠಿಣವಾಗಿತ್ತು. ಅರಸನೇನೋ ಹೋಗು ಅಂತ ಹೇಳ್ಬಿಟ್ರ, ಸರಿ. ಇಸ್ರಾಯೇಲ್ ಅರಸನಿಗೆ ಅದು ಬಹಳ ಗಲಿಬಿಲಿ ಆಯಿತು. ಅದಾದಮೇಲೆ ನಾಮನ್ನೇ ಗಲಿಬಿಲಿ ಆಯಿತು. ಪ್ರವಾದಿಯು ಅದನ್ನು ವಾಸಿ ಮಾಡಿ ಕಳಿಸ್ತಾ. ಒಂದು ವೇಳೆ ಪ್ರವಾದಿ ವಾಸಿ ಮಾಡಲಿಲ್ಲ ಅಂದರೆ ಪಾಪ ಹುಡುಗಿ ಪರಿಸ್ಥಿತಿ ಏನಾಗಬೇಕಾಗಿತ್ತು? ದೇವರಿಗೆ ಸ್ತೋತ್ರ. ದೇವರು ಮಾಡ್ತಕ್ಕಂಥ ಕಾರ್ಯದಿಲ್ಲ. ಒಬ್ಬ ಕುಷ್ಠರೋಗಿ ಬಹಳ ಬಲಿಷ್ಠನಾಗಿದ್ದಾನೆ, ಅದಕ್ಕೆ ನಾವು ನೆನೆಸ್ಕೊಳ್ಳೋಕ್ಕಾಗುತ್ತಾ? ಯಾವುದೇ ಒಂದು ರೋಗ ಶರೀರವನ್ನು ಬಾಧಿಸೋದಾದರೆ ಆ ಶರೀರದಲ್ಲಿ ಅಷ್ಟು ಬಲ ಇರಲಿಕ್ಕೆ ಸಾಧ್ಯವಿಲ್ಲ. ಬಟ್ ಅವನು ಬಹಳ ಬಲಶಾಲಿಯಾಗಿದ್ದ, ದೇಶಕ್ಕೆ ಆತನ ಜಯವನ್ನು ತಂದು ಕೊಡ್ತಿದ್ದ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಅಷ್ಟು ಮಟ್ಟಕ್ಕೂ ದೇವರು ಕಾರ್ಯ ಮಾಡಿದರು. ದೇವರಿಂದ ಅಲ್ಲದೆ ಬೇರೆ ಯಾವ ಕಾರ್ಯವೂ ಸಹ ನಡೆಯಲ್ಲ. ಆ ಚಿಕ್ಕ ಹುಡುಗಿನ ಅಲ್ಲಿ ಕಳಿಸಿ, ಆ ಚಿಕ್ಕ ಹುಡುಗಿ ಮೂಲಕವಾಗಿ ದೇವರು ಅವನ್ನ ಕಳಿಸಿ, ಅಲ್ಲಿ ದೇವರ ನಾಮದಲ್ಲಿ ಉಂಟಾದಂತಹ ಆ ಒಂದು ಬಿಡುಗಡೆ ಮೂಲಕವಾಗಿ ಎಷ್ಟು ದೊಡ್ಡ ಮಹಿಮೆ ಉಂಟಾಯಿತು ದೇವರಿಗೆ. ಅಷ್ಟು ಮಾತ್ರ ಅಲ್ಲ, ದೇಶ ಒಳ್ಳೆ ಸ್ನೇಹಿತರಾಗೋದಕ್ಕೆ, ವಿಶ್ವಾಸದಿಂದ ಜೀವಿಸೋದಕ್ಕೆ ಅದು ಕಾರಣವಾಯಿತು. ದೇವರಿಗೆ ಸ್ತೋತ್ರ. ದೇವರು ತನ್ನ ಕಾರ್ಯವನ್ನು ಯಾರ ಮೂಲಕವಾಗಿ ಆದರೂ, ಯಾವ ಕಾಲದಲ್ಲೂ ಆದರೂ, ಯಾವಾಗ ಬೇಕಾದರೂ ಮಾಡ್ತಾರೆ. ಆಮೇಲೆ ಅದು ಅವ್ರ ಸ್ವಂತ ಅಧಿಕಾರ. ನಾವು ನೋಡ್ತಾ ಇದ್ದೀವಿ, ಚಿಕ್ಕ ಹುಡುಗಿ ಮೂಲಕವಾಗಿ ದೇವರು ಒಂದು ದೇಶ